ಬಿಗ್ ಬಾಸ್ ಮನೆಯ ಲೇಡಿ ಬಾಂಡ್ ಅಭಿಮಾನಿಗಳ ಫೇವರೇಟ್ ಫೈರ್ ಬ್ರ್ಯಾಂಡ್ ತನಿಷಾ ಕುಪ್ಪಂಡ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಇತ್ತು 100 ಡೇಸ್ ಬಿಗ್ ಬಾಸ್ ಜರ್ನಿ ಅಂತ. ಹಾಯ್ ತನಿಷಾ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮಸ್ತೆ ಇಡೀ ಕರ್ನಾಟಕದ ವೀಕ್ಷಕರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತಂತೆ, ಅದಕ್ಕೆ ತನಿಷಾ ಅವರು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೋ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ತನಿಷಾ ಅವ್ರ ಮೇಲೆ ಆರೋಪವನ್ನು ಮಾಡಿದ್ರು, ಆದರೆ ಅದು ಪಾಸಿಟಿವ್ ಆಗಿದ್ದು ತನಿಷಾ ಅವ್ರಿಗೆ. ಸೊ ಎಷ್ಟು ನಂಬ್ತೀರಾ ನೀವು ಇದನ್ನು? ಅಲ್ಲ, ಯಾರ್ಯಾರೋ ಆರೋಪ ಮಾಡಿದ ತಕ್ಷಣ ಇನ್ನೊಬ್ಬರಿಗೆ ಏನಾದರೂ ಒಂದು ಸಿಗುತ್ತೆ ಅನ್ನೋ ಹಾಗಿತ್ತು ಅಂತಂದರೆ ಎಲ್ಲರೂ ಬರೀ ಆರೋಪನೇ ಮಾಡ್ತಾರೆ. ಆರೋಪ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗೋಕ್ಕಾಗಲ್ಲ. ನಾವು ಆರೋಪ ಬೇರೆಯವ್ರ ಮೇಲೆ ಮಾಡೋದ್ರಿಂದ ನಾವು ನಮ್ಮ ಕ್ಯಾರೆಕ್ಟರ್ನ ಇನ್ನೂ ಕೆಳಗಡೆ ಬೀಳಿಸ್ಕೋತೀವಿ ಹೊರತು ನಮಗೆ ಒಳ್ಳೇದಂತೂ ಆಗಲ್ಲ ಅದು. ಸೊ ಯಾರ ಮೇಲಾದರೂ ಆರೋಪ ಮಾಡೋರು ಇದ್ದರೆ ದಯವಿಟ್ಟು ಆರೋಪ ಮಾಡೋದನ್ನ ಬಿಟ್ಟು ನಿಮ್ಮ ಹೆಜ್ಜೆನ ಮುಂದೆ ಹೇಗಿಡಬೇಕು ಅಂತ ನೋಡಿ. ಓಕೆ, 100 ಡೇಸ್ ಜರ್ನಿ ಹೇಗಿತ್ತು? 100 ಡೇಸ್ ಜರ್ನಿ ತುಂಬ ಚೆನ್ನಾಗಿತ್ತು. ಎಲ್ಲೋ ಮೊನ್ನೆ ಜರ್ನಿನ ಶುರು ಮಾಡಿದಾಗಿದೆ. ಅಲ್ಲಿ ದಿನಗಳು ಕಳೆದಿದ್ದು ಗೊತ್ತಾಗಲಿಲ್ಲ, ಯಾಕಂದರೆ ಅಲ್ಲಿ ಸೆಂಟಿಮೆಂಟ್ ಇತ್ತು, ಡ್ರಾಮಾ ಇತ್ತು, ಫ್ರೆಂಡ್ಶಿಪ್ ಇತ್ತು, ಪ್ರೀತಿ ಇತ್ತು, ಕೋಪ ಇತ್ತು, ಜಗಳಗಳಿದ್ವು, ಟಾಸ್ಕ್ಗಳಿದ್ವು, ಬಹಳಷ್ಟು ವಿಷಯಗಳಲ್ಲಿ ನಡೀತಾ ಇದ್ವು. ಸೊ ಎಲ್ಲ ಎಂಗೇಜ್ಡ್ ಆಗೇ ಇದ್ವಿ. ತಿನ್ನೋ ಒಂದು ಊಟಕ್ಕೋಸ್ಕರನೂ ನಾವು ಎಷ್ಟು ಕಷ್ಟಪಡಬೇಕು, ಯಾವ ರೀತಿ ಕಷ್ಟಪಟ್ಟರೆ ನಮಗೆ ಅವತ್ತಿನ ದಿನದ ಊಟ ಸಿಗುತ್ತೆ ಅಥವಾ ಆ ವಾರದ ಒಂದು ಊಟ ಸಿಗುತ್ತೆ ಅನ್ನೋದನ್ನು ನಾವು ಅಲ್ಲಿ ಕಲ್ತ್ಕೊಂಡ್ವಿ. ಮೊದಲಿಂದನೂ ನಾನು ಊಟದ ಮೇಲೆ ತುಂಬ ರೆಸ್ಪೆಕ್ಟ್ ಇಟ್ಟಿದ್ದೆ. ಸೊ ಹಾಗಾಗಿ ನನಗೆ ಅದರ ಮಹತ್ವ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಟ್ ಅಲ್ಲಿರೋ ಕೆಲವರಿಗೆ ಅದು ಗೊತ್ತಾಗ್ತಿರ್ಲಿಲ್ಲ. ನಾವೆಲ್ಲರೂ ಸೇರಿ ಅದನ್ನು ಇನ್ನೂ ಒಂದಷ್ಟು ಮಹತ್ವವನ್ನು ತಿಳ್ಕೊಂಡ್ವಿ ಅಂತ ಹೇಳ್ಬೋದು. ತುಂಬ ಒಳ್ಳೆ ಜನಗಳಿದ್ದಾರೆ, ಕೆಟ್ಟ ಜನಗಳು ಕೂಡ ಇದ್ದಾರೆ. ಎಲ್ಲ ಒಂದು ಓವರಾಲ್ ಕನ್ಸಿಡರ್ ಮಾಡಿದಾಗ ನಾವು ಹೇಗಿದ್ವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಾನು ಇದ್ದಿದ್ದ ರೀತಿ ನನಗೆ ತುಂಬ ಇಷ್ಟ ಆಗಿದೆ. ನನ್ನನ್ನು ನಾನು ಒಳಗಿಂದ ನೋಡ್ಕೋಬೇಕಾದ್ರೆ ಖುಷಿ ಪಡ್ತಿದ್ದೆ, ನನಗೆ ನಾನೇ ಇದ್ದೀನಿ ಅಂತ ನಂಬ್ತಾ ಇದ್ದೆ. ಬಟ್ ಹೊರಗೆ ಬಂದಮೇಲೆ ನನ್ನನ್ನು ನೋಡಿ ಬಹಳಷ್ಟು ಜನ ಖುಷಿ ಪಟ್ಟಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ನಾನು ಇದ್ದಿದ್ದಕ್ಕೂ ಸಾರ್ಥಕ ಅನ್ನೋಂಥ ಒಂದು ಗುಡ್ ಫೀಲ್ ನನಗೆ ಬಂದಿದೆ. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಜರ್ನಿ. ಬಿಗ್ ಬಾಸ್ ಕ್ವೀನ್ ಅನ್ನೋ ಪಟ್ಟ ತಗೊಳ್ತೀರಾ. ಅಫ್ಕೋರ್ಸ್ ಯಾರಿಗೂ ಅಷ್ಟು ಈಸಿಯಾಗಿ ಸಿಗೋದೇ ಇಲ್ಲ ಕ್ವೀನ್ ಅನ್ನೋ ಪಟ್ಟ. ಎಲ್ಲಿ ಟ್ರ್ಯಾಕ್ ಮಿಸ್ ಆಯಿತು ಅಂತ ನೆಕ್ಸ್ಟು? ಏನಿಲ್ಲ, ಕ್ವೀನ್ ಅಂತ ಒಂದು ಸತಿ ಆದಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ನಾನು ನನ್ನ ಜವಾಬ್ದಾರಿನ ನಿಭಾಯಿಸೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಆದರೆ ಯಾರು ನನಗೆ ಕ್ವೀನ್ ಅನ್ನೋ ಪಟ್ಟನ ಕೊಟ್ಟರೋ ಅವ್ರಿಗೆ ನನ್ನನ್ನು ಸಪೋರ್ಟ್ ಮಾಡಬೇಕು ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಸೊ ಸಪೋರ್ಟ್ ಅನ್ನೋದು ಎಲ್ಲೂ ಯಾವ ಕಾರ್ನರಿಂದನೂ ಯಾವುದೇ ಆ್ಯಂಗಲಿಂದ ಬರದೇ ಇದ್ದಾಗ ಒಬ್ಬರೇ ಎಷ್ಟು ಅಂತ ಸ್ಟ್ರಗಲ್ ಮಾಡೋಕ್ಕಾಗುತ್ತೆ. ಇನ್ನು ನಾನು ಸ್ಟ್ರಗಲ್ ಮಾಡೋದು ಡೆಫಿನೆಟ್ಲಿ ಎಲ್ರಿಗೂ ಕಾಣಿಸಿರ್ಬೇಕು ಅಂತ ಏನೂ ಇಲ್ಲ, ಯಾಕಂದರೆ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ. ಸೊ ನಾನು ನಗ್ನಗ್ತಾ ನನಗೆ ಹೇಗೆ ಬೇಕೋ ಹಾಗಿರ್ತಾ ಇದ್ದೆ. ಸಪೋರ್ಟ್ ಮಾಡೋರು ಯಾರೂ ಇಲ್ಲದೇ ಇರೋ ಕಾರಣದಿಂದ ಪ್ರಾಬಬ್ಲಿ ಇದ್ರ ರಿಸಲ್ಟಿಂಗ್ ಆಗಿರ್ಬೋದು.